ವಿಜಯಪುರದಲ್ಲೂ ಕೂಡ ಕಬ್ಬು ಬೆಳೆಗಾರರ ಪ್ರತಿಭಟನೆ ಮುಂದುವರೆದಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ದರ ನಿಗದಿ ಮಾಡಬೇಕು ಅಂತ ಇಲ್ಲೂ ಕೂಡ ರೈತರು ಆಗ್ರಹಿಸ್ತಾ ಇದ್ದಾರೆ. ವಿಜಯಪುರದ ಗಗನ್ ಮಹಲ್ ಬಳಿ ಅಹೋರಾತ್ರಿ ಧರಣಿ ನಡೆಸಿದ್ರು. ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಧರಣಿ ನಡೆಯಿತು. ರಾಜ್ಯ ಸರ್ಕಾರದ ವಿರುದ್ಧ ರೈತರು ರೋಷಾಗ್ನಿ ಹರಿಸಿದ್ರು. ಪ್ರತಿ ಟನ್ ಕಬ್ಬಿಗೆ 3,500 ನೋಡಿ, ನಾನು ನಿನ್ನೆನೂ ಕೂಡ ಹೇಳ್ತಾ ಇದ್ದೆ, 1 ಟನ್ ಅಂದ್ರೆ 100 ಕೆಜಿ ಕಬ್ಬು ಬೆಳೆಯೋದಕ್ಕೆ ಎಷ್ಟು ಪರಿಶ್ರಮ ಬೇಕು, ಅದೆಷ್ಟು ರೈತ ಕಷ್ಟಪಟ್ಟಿರ್ತಾನೆ. ಅಂತ 100 ಕೆಜಿ ಕಬ್ಬಿಗೆ ಬರೀ 3,500 ರೂಪಾಯಿ ಕೇಳ್ತಾ ಇದ್ದಾರೆ ಅವರು. ಕನಿಷ್ಠ ಬೆಂಬಲ ಬೆಲೆ ಅಷ್ಟನ್ನಾದ್ರೂ ಕೊಡಿ ಸ್ವಾಮಿ ಅಂತ. ಇವತ್ತು 1,000-2,000 ರೂಪಾಯಿ ಸರ್ಕಾರ ಬೆಳೆ ಹಾನಿ ಪರಿಹಾರ ಹಾಕ್ತಂತಂದ್ರೆ ನಾವು ಸಾಲುಗಟ್ಟು ನಿಂತೀವಿ. ಆದ್ರೆ ನೀವು ಕಳಿಸಿದ ಕಬ್ಬಿಗೆ ಪಡಿಬೇಕಾದಂತ ಬೆಲೆ ನಿಮ್ಮ ಹಕ್ಕದ. ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥ ಬೆಲೆ 3,500 ಒಂದು ಟನ್ನಿಗೆ ಅಂತ ಹೇಳಕತ್ತೀವಿ. ಇವತ್ತು ಕಬ್ಬು ಫ್ಯಾಕ್ಟರಿಯವರು ತಮಗೇನು ಕೊಡ್ಲಿಕ್ಕೆ ಹೇಳಿದ್ದಾರೆ 2,900, 2,800, 3,000 ಅಂತ ಹೇಳ್ತಾರೆ. ಒಂದು ವೇಳೆ ನೀವು ಈ ಹೋರಾಟಕ್ಕೆ ಕೈ ಜೋಡಿಸಿದ್ರೆ 100ಕ್ಕೆ 100ರಷ್ಟು ಇವತ್ತು ಹೋರಾಟ ಯಶಸ್ವಿ ಆಗೇ ಆಕೈತಿ ಅಂತಕ್ಕಂಥ. ಕಿತ್ತೂರು ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರು ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ. ಅವರ ಕಿಚ್ಚು ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಅವ್ರು ಕೇಳ್ತಾ ಇರೋದು ಬೆಂಬಲ ಬೆಲೆ ನಿಗದಿ ಮಾಡಿ, ಪ್ರತಿ ಟನ್ಗೆ 3,500 ರೂಪಾಯಿ ನಿಗದಿ ಮಾಡಿ ಅಂತೇಳಿ. ಆದರೆ ಈ ಶುಗರ್ ಫ್ಯಾಕ್ಟರಿ ಮಾಲೀಕರು ಹೇಳ್ತಿರೋದೇನು, ಇಲ್ಲ ಅಷ್ಟೆಲ್ಲ ಕೊಡೋಕ್ಕಾಗಲ್ಲ, ನಾವು ಕಡಿಮೆ ಮಾಡ್ಬೇಕು, 3,200 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ಯಾಕೆ ಅವ್ರು ಕಷ್ಟಪಟ್ಕೊಂಡು ತಿಂಗಳಾನ್ಗಟ್ಲೆ ಬೆವರು ಸುರಿಸಿ ಬೆಳೆದಂಥ ಬೆಳೆಗೆ ನೀವು ಬೆಂಬಲ ಬೆಲೆ ನಿಗದಿ ಮಾಡಿದೆ ಇನ್ನೇನು ಮಾಡ್ತೀರಿ? ಇದೇ ರೈತರು ದೆಹಲಿಯ ಗಡಿ ಭಾಗದಲ್ಲಿ ಯಾವ ರೀತಿಯಾಗಿ ತಿಂಗಳಾನುಗಟ್ಟಲೆ ಹೋರಾಟವನ್ನ ಮಾಡಿದ್ರು ಎಲ್ಲರೂ ಕೂಡ ನೆನಪಲ್ಲಿ ಇಟ್ಕೋಬೇಕು. ತಿಂಗಳಾನುಗಟ್ಟಲೆ, ಅದು ಕೇಂದ್ರ ಸರ್ಕಾರದ ವಿರುದ್ಧ. ಇನ್ನು ಕಬ್ಬಿನ ದರ ನಿಗದಿ ಮಾಡೋದು ಕೇಂದ್ರ ಸರ್ಕಾರ, ಬೆಲೆ ತೀರ್ಮಾನ ಮಾಡೋದು ರಾಜ್ಯ ಸರ್ಕಾರನೋ ಕೇಂದ್ರ ಸರ್ಕಾರನೋ? ಯಾಕೆ ಇವತ್ತು ಆ ರೈತರು ಗೊತ್ತಿಲ್ವಾ ಕೇಂದ್ರ ಸರ್ಕಾರ ಮಾಡೋದು ರಾಜ್ಯ ಸರ್ಕಾರ ಮಾಡೋದು ಅಂತೇಳಿ? ಯಾಕೆ ರಾಜ್ಯ ಸರ್ಕಾರ? ವಿಜಯಪುರದಲ್ಲೂ ಕೂಡ ಕಬ್ಬು ಬೆಳೆಗಾರರ ಪ್ರತಿಭಟನೆ ಮುಂದುವರೆದಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ದರ ನಿಗದಿ ಮಾಡಬೇಕು ಅಂತ ಇಲ್ಲೂ ಕೂಡ ರೈತರು ಆಗ್ರಹಿಸ್ತಾ ಇದ್ದಾರೆ. ವಿಜಯಪುರದ ಗಗನ್ ಮಹಲ್ ಬಳಿ ಅಹೋರಾತ್ರಿ ಧರಣಿ ನಡೆಸಿದ್ರು. ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಧರಣಿ ನಡೆಯಿತು. ರಾಜ್ಯ ಸರ್ಕಾರದ ವಿರುದ್ಧ ರೈತರು ರೋಷಾಗ್ನಿ ಹರಿಸಿದ್ರು. ಪ್ರತಿ ಟನ್ ಕಬ್ಬಿಗೆ 3,500 ನೋಡಿ, ನಾನು ನಿನ್ನೆನೂ ಕೂಡ ಹೇಳ್ತಾ ಇದ್ದೆ, 1 ಟನ್ ಅಂದ್ರೆ 100 ಕೆಜಿ ಕಬ್ಬು ಬೆಳೆಯೋದಕ್ಕೆ ಎಷ್ಟು ಪರಿಶ್ರಮ ಬೇಕು, ಅದೆಷ್ಟು ರೈತ ಕಷ್ಟಪಟ್ಟಿರ್ತಾನೆ. ಅಂತ 100 ಕೆಜಿ ಕಬ್ಬಿಗೆ ಬರೀ 3,500 ರೂಪಾಯಿ ಕೇಳ್ತಾ ಇದ್ದಾರೆ ಅವರು. ಕನಿಷ್ಠ ಬೆಂಬಲ ಬೆಲೆ ಅಷ್ಟನ್ನಾದ್ರೂ ಕೊಡಿ ಸ್ವಾಮಿ ಅಂತ. ಇವತ್ತು 1,000-2,000 ರೂಪಾಯಿ ಸರ್ಕಾರ ಬೆಳೆ ಹಾನಿ ಪರಿಹಾರ ಹಾಕ್ತಂತಂದ್ರೆ ನಾವು ಸಾಲುಗಟ್ಟು ನಿಂತೀವಿ. ಆದ್ರೆ ನೀವು ಕಳಿಸಿದ ಕಬ್ಬಿಗೆ ಪಡಿಬೇಕಾದಂತ ಬೆಲೆ ನಿಮ್ಮ ಹಕ್ಕದ. ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥ ಬೆಲೆ 3,500 ಒಂದು ಟನ್ನಿಗೆ ಅಂತ ಹೇಳಕತ್ತೀವಿ. ಇವತ್ತು ಕಬ್ಬು ಫ್ಯಾಕ್ಟರಿಯವರು ತಮಗೇನು ಕೊಡ್ಲಿಕ್ಕೆ ಹೇಳಿದ್ದಾರೆ 2,900, 2,800, 3,000 ಅಂತ ಹೇಳ್ತಾರೆ. ಒಂದು ವೇಳೆ ನೀವು ಈ ಹೋರಾಟಕ್ಕೆ ಕೈ ಜೋಡಿಸಿದ್ರೆ 100ಕ್ಕೆ 100ರಷ್ಟು ಇವತ್ತು ಹೋರಾಟ ಯಶಸ್ವಿ ಆಗೇ ಆಕೈತಿ ಅಂತಕ್ಕಂಥ. ಕಿತ್ತೂರು ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರು ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ. ಅವರ ಕಿಚ್ಚು ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಅವ್ರು ಕೇಳ್ತಾ ಇರೋದು ಬೆಂಬಲ ಬೆಲೆ ನಿಗದಿ ಮಾಡಿ, ಪ್ರತಿ ಟನ್ಗೆ 3,500 ರೂಪಾಯಿ ನಿಗದಿ ಮಾಡಿ ಅಂತೇಳಿ. ಆದರೆ ಈ ಶುಗರ್ ಫ್ಯಾಕ್ಟರಿ ಮಾಲೀಕರು ಹೇಳ್ತಿರೋದೇನು, ಇಲ್ಲ ಅಷ್ಟೆಲ್ಲ ಕೊಡೋಕ್ಕಾಗಲ್ಲ, ನಾವು ಕಡಿಮೆ ಮಾಡ್ಬೇಕು, 3,200 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ಯಾಕೆ ಅವ್ರು ಕಷ್ಟಪಟ್ಕೊಂಡು ತಿಂಗಳಾನ್ಗಟ್ಲೆ ಬೆವರು ಸುರಿಸಿ ಬೆಳೆದಂಥ ಬೆಳೆಗೆ ನೀವು ಬೆಂಬಲ ಬೆಲೆ ನಿಗದಿ ಮಾಡಿದೆ ಇನ್ನೇನು ಮಾಡ್ತೀರಿ? ಇದೇ ರೈತರು ದೆಹಲಿಯ ಗಡಿ ಭಾಗದಲ್ಲಿ ಯಾವ ರೀತಿಯಾಗಿ ತಿಂಗಳಾನುಗಟ್ಟಲೆ ಹೋರಾಟವನ್ನ ಮಾಡಿದ್ರು ಎಲ್ಲರೂ ಕೂಡ ನೆನಪಲ್ಲಿ ಇಟ್ಕೋಬೇಕು. ತಿಂಗಳಾನುಗಟ್ಟಲೆ, ಅದು ಕೇಂದ್ರ ಸರ್ಕಾರದ ವಿರುದ್ಧ. ಇನ್ನು ಕಬ್ಬಿನ ದರ ನಿಗದಿ ಮಾಡೋದು ಕೇಂದ್ರ ಸರ್ಕಾರ, ಬೆಲೆ ತೀರ್ಮಾನ ಮಾಡೋದು ರಾಜ್ಯ ಸರ್ಕಾರನೋ ಕೇಂದ್ರ ಸರ್ಕಾರನೋ? ಯಾಕೆ ಇವತ್ತು ಆ ರೈತರು ಗೊತ್ತಿಲ್ವಾ ಕೇಂದ್ರ ಸರ್ಕಾರ ಮಾಡೋದು ರಾಜ್ಯ ಸರ್ಕಾರ ಮಾಡೋದು ಅಂತೇಳಿ? ಯಾಕೆ ರಾಜ್ಯ ಸರ್ಕಾರ? ವಿಜಯಪುರದಲ್ಲೂ ಕೂಡ ಕಬ್ಬು ಬೆಳೆಗಾರರ ಪ್ರತಿಭಟನೆ ಮುಂದುವರೆದಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ದರ ನಿಗದಿ ಮಾಡಬೇಕು ಅಂತ ಇಲ್ಲೂ ಕೂಡ ರೈತರು ಆಗ್ರಹಿಸ್ತಾ ಇದ್ದಾರೆ. ವಿಜಯಪುರದ ಗಗನ್ ಮಹಲ್ ಬಳಿ ಅಹೋರಾತ್ರಿ ಧರಣಿ ನಡೆಸಿದ್ರು. ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಧರಣಿ ನಡೆಯಿತು. ರಾಜ್ಯ ಸರ್ಕಾರದ ವಿರುದ್ಧ ರೈತರು ರೋಷಾಗ್ನಿ ಹರಿಸಿದ್ರು.
ಪ್ರತಿ ಟನ್ ಕಬ್ಬಿಗೆ 3,500 ನೋಡಿ. ನಾನು ನಿನ್ನೆನೂ ಕೂಡ ಹೇಳ್ತಾ ಇದ್ದೆ, 1 ಟನ್ ಅಂದ್ರೆ 100 ಕೆಜಿ ಕಬ್ಬು ಬೆಳೆಯೋದಕ್ಕೆ ಎಷ್ಟು ಪರಿಶ್ರಮ ಬೇಕು, ಅದೆಷ್ಟು ರೈತ ಕಷ್ಟಪಟ್ಟಿರ್ತಾನೆ. ಅಂತ 100 ಕೆಜಿ ಕಬ್ಬಿಗೆ ಬರೀ 3,500 ರೂಪಾಯಿ ಕೇಳ್ತಾ ಇದ್ದಾರೆ ಅವರು. ಕನಿಷ್ಠ ಬೆಂಬಲ ಬೆಲೆ ಅಷ್ಟನ್ನಾದ್ರೂ ಕೊಡಿ ಸ್ವಾಮಿ ಅಂತ. ಇವತ್ತು 1,000-2,000 ರೂಪಾಯಿ ಸರ್ಕಾರ ಬೆಳೆ ಹಾನಿ ಪರಿಹಾರ ಹಾಕ್ತಂತಂದ್ರೆ ನಾವು ಸಾಲ್ಗಟ್ಟು ನಿಂತೀವಿ. ಆದ್ರೆ ನೀವು ಕಳಿಸಿದ ಕಬ್ಬಿಗೆ ಪಡಿಬೇಕಾದಂತ ಬೆಲೆ ನಿಮ್ಮ ಹಕ್ಕದ. ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥ ಬೆಲೆ 3,500 ಒಂದು ಟನ್ನಿಗೆ ಅಂತ ಏನ್ ಹೇಳಕತ್ತೀವಿ. ಇವತ್ತು ಕಬ್ಬು ಫ್ಯಾಕ್ಟರಿ ಅವರು ತಮಗೇನು ಕೊಡ್ಲಿಕ್ಕೆ ಹೇಳಿದ್ದಾರೆ 2,900, 2,800, 3,000 ಅಂತ ಹೇಳ್ತಾರೆ. ಒಂದು ವೇಳೆ ನೀವು ಈ ಹೋರಾಟಕ್ಕೆ ಕೈ ಜೋಡಿಸಿದ್ರೆ 100ಕ್ಕೆ 100ರಷ್ಟು ಇವತ್ತು ಹೋರಾಟ ಯಶಸ್ವಿ ಆಗೇ ಆಕೈತಿ ಅಂತಕ್ಕಂಥ. ಕಿತ್ತೂರು ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರು ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ. ಅವರ ಕಿಚ್ಚು ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಅವ್ರು ಕೇಳ್ತಾ ಇರೋದು ಬೆಂಬಲ ಬೆಲೆ ನಿಗದಿ ಮಾಡಿ, ಪ್ರತಿ ಟನ್ಗೆ 3,500 ರೂಪಾಯಿ ನಿಗದಿ ಮಾಡಿ ಅಂತೇಳಿ. ಆದರೆ ಈ ಶುಗರ್ ಫ್ಯಾಕ್ಟರಿ ಮಾಲೀಕರು ಹೇಳ್ತಿರೋದೇನು, ಇಲ್ಲ ಅಷ್ಟೆಲ್ಲ ಕೊಡೋಕ್ಕಾಗಲ್ಲ, ನಾವು ಕಡಿಮೆ ಮಾಡಬೇಕು, 3,200 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ನೋ, ಯಾಕೆ ಅವ್ರು ಕಷ್ಟಪಟ್ಕೊಂಡು ತಿಂಗಳಾನ್ಗಟ್ಲೆ ಬೆವರು ಸುರಿಸಿ ಬೆಳೆದಂಥ ಬೆಳೆಗೆ ನೀವು ಬೆಂಬಲ ಬೆಲೆ ನಿಗದಿ ಮಾಡಿದೆ ಇನ್ನೇನು ಮಾಡ್ತೀರಿ? ಇದೇ ರೈತರು ದೆಹಲಿಯ ಗಡಿ ಭಾಗದಲ್ಲಿ ಯಾವ ರೀತಿಯಾಗಿ ತಿಂಗಳಾನುಗಟ್ಟಲೆ ಹೋರಾಟವನ್ನ ಮಾಡಿದ್ರು ಎಲ್ಲರೂ ಕೂಡ ನೆನಪಲ್ಲಿ ಇಟ್ಕೋಬೇಕು. ತಿಂಗಳಾನುಗಟ್ಟಲೆ, ಅದು ಕೇಂದ್ರ ಸರ್ಕಾರದ ವಿರುದ್ಧ. ಇನ್ನು ಕಬ್ಬಿನ ದರ ನಿಗದಿ ಮಾಡೋದು ಕೇಂದ್ರ ಸರ್ಕಾರ, ಬೆಲೆ ತೀರ್ಮಾನ ಮಾಡೋದು ರಾಜ್ಯ ಸರ್ಕಾರನೋ ಕೇಂದ್ರ ಸರ್ಕಾರನೋ? ಯಾಕೆ ಇವತ್ತು ಆ ರೈತರು ಗೊತ್ತಿಲ್ವಾ ಕೇಂದ್ರ ಸರ್ಕಾರ ಮಾಡೋದು ರಾಜ್ಯ ಸರ್ಕಾರ ಮಾಡೋದು ಅಂತೇಳಿ? ಯಾಕೆ ರಾಜ್ಯ ಸರ್ಕಾರ? ವಿಜಯಪುರದಲ್ಲೂ ಕೂಡ ಕಬ್ಬು ಬೆಳೆಗಾರರ ಪ್ರತಿಭಟನೆ ಮುಂದುವರೆದಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ದರ ನಿಗದಿ ಮಾಡಬೇಕು ಅಂತ ಇಲ್ಲೂ ಕೂಡ ರೈತರು ಆಗ್ರಹಿಸ್ತಾ ಇದ್ದಾರೆ. ವಿಜಯಪುರದ ಗಗನ್ ಮಹಲ್ ಬಳಿ ಅಹೋರಾತ್ರಿ ಧರಣಿ ನಡೆಸಿದ್ರು. ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಧರಣಿ ನಡೆಯಿತು. ರಾಜ್ಯ ಸರ್ಕಾರದ ವಿರುದ್ಧ ರೈತರು ರೋಷಾಗ್ನಿ ಹರಿಸಿದ್ರು. ಪ್ರತಿ ಟನ್ ಕಬ್ಬಿಗೆ 3,500 ನೋಡಿ. ನಾನು ನಿನ್ನೆನೂ ಕೂಡ ಹೇಳ್ತಾ ಇದ್ದೆ, 1 ಟನ್ ಅಂದ್ರೆ 100 ಕೆಜಿ ಕಬ್ಬು ಬೆಳೆಯೋದಕ್ಕೆ ಎಷ್ಟು ಪರಿಶ್ರಮ ಬೇಕು, ಅದೆಷ್ಟು ರೈತ ಕಷ್ಟಪಟ್ಟಿರ್ತಾನೆ. ಅಂತ 100 ಕೆಜಿ ಕಬ್ಬಿಗೆ ಬರೀ 3,500 ರೂಪಾಯಿ ಕೇಳ್ತಾ ಇದ್ದಾರೆ ಅವರು. ಕನಿಷ್ಠ ಬೆಂಬಲ ಬೆಲೆ ಅಷ್ಟನ್ನಾದ್ರೂ ಕೊಡಿ ಸ್ವಾಮಿ ಅಂತ. ಇವತ್ತು 1,000-2,000 ರೂಪಾಯಿ ಸರ್ಕಾರ ಬೆಳೆ ಹಾನಿ ಪರಿಹಾರ ಹಾಕ್ತಂತಂದ್ರೆ ನಾವು ಸಾಲ್ಗಟ್ಟು ನಿಂತೀವಿ. ಆದ್ರೆ ನೀವು ಕಳಿಸಿದ ಕಬ್ಬಿಗೆ ಪಡಿಬೇಕಾದಂತ ಬೆಲೆ ನಿಮ್ಮ ಹಕ್ಕದ. ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥ ಬೆಲೆ 3,500 ಒಂದು ಟನ್ನಿಗೆ ಅಂತ ಏನ್ ಹೇಳಕತ್ತೀವಿ. ಇವತ್ತು ಕಬ್ಬು ಫ್ಯಾಕ್ಟರಿ ಅವರು ತಮಗೇನು ಕೊಡ್ಲಿಕ್ಕೆ ಹೇಳಿದ್ದಾರೆ 2,900, 2,800, 3,000 ಅಂತ ಹೇಳ್ತಾರೆ. ಒಂದು ವೇಳೆ ನೀವು ಈ ಹೋರಾಟಕ್ಕೆ ಕೈ ಜೋಡಿಸಿದ್ರೆ 100ಕ್ಕೆ 100ರಷ್ಟು ಇವತ್ತು ಹೋರಾಟ ಯಶಸ್ವಿ ಆಗೇ ಆಕೈತಿ ಅಂತಕ್ಕಂಥ. ಕಿತ್ತೂರು ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರು ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ. ಅವರ ಕಿಚ್ಚು ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಅವ್ರು ಕೇಳ್ತಾ ಇರೋದು ಬೆಂಬಲ ಬೆಲೆ ನಿಗದಿ ಮಾಡಿ, ಪ್ರತಿ ಟನ್ಗೆ 3,500 ರೂಪಾಯಿ ನಿಗದಿ ಮಾಡಿ ಅಂತೇಳಿ. ಆದರೆ ಈ ಶುಗರ್ ಫ್ಯಾಕ್ಟರಿ ಮಾಲೀಕರು ಹೇಳ್ತಿರೋದೇನು, ಇಲ್ಲ ಅಷ್ಟೆಲ್ಲ ಕೊಡೋಕ್ಕಾಗಲ್ಲ, ನಾವು ಕಡಿಮೆ ಮಾಡಬೇಕು, 3,200 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ನೋ, ಯಾಕೆ ಅವ್ರು ಕಷ್ಟಪಟ್ಕೊಂಡು ತಿಂಗಳಾನ್ಗಟ್ಲೆ ಬೆವರು ಸುರಿಸಿ ಬೆಳೆದಂಥ ಬೆಳೆಗೆ ನೀವು ಬೆಂಬಲ ಬೆಲೆ ನಿಗದಿ ಮಾಡಿದೆ ಇನ್ನೇನು ಮಾಡ್ತೀರಿ? ಇದೇ ರೈತರು ದೆಹಲಿಯ ಗಡಿ ಭಾಗದಲ್ಲಿ ಯಾವ ರೀತಿಯಾಗಿ ತಿಂಗಳಾನುಗಟ್ಟಲೆ ಹೋರಾಟವನ್ನ ಮಾಡಿದ್ರು ಎಲ್ಲರೂ ಕೂಡ ನೆನಪಲ್ಲಿ ಇಟ್ಕೋಬೇಕು. ತಿಂಗಳಾನುಗಟ್ಟಲೆ, ಅದು ಕೇಂದ್ರ ಸರ್ಕಾರದ ವಿರುದ್ಧ. ಇನ್ನು ಕಬ್ಬಿನ ದರ ನಿಗದಿ ಮಾಡೋದು ಕೇಂದ್ರ ಸರ್ಕಾರ, ಬೆಲೆ ತೀರ್ಮಾನ ಮಾಡೋದು ರಾಜ್ಯ ಸರ್ಕಾರನೋ ಕೇಂದ್ರ ಸರ್ಕಾರನೋ? ಯಾಕೆ ಇವತ್ತು ಆ ರೈತರು ಗೊತ್ತಿಲ್ವಾ ಕೇಂದ್ರ ಸರ್ಕಾರ ಮಾಡೋದು ರಾಜ್ಯ ಸರ್ಕಾರ ಮಾಡೋದು ಅಂತೇಳಿ? ಯಾಕೆ